ಹಲ್ಲೆಲೂಯಾ. ಅರ್ಥ ಆಯ್ತಾ? ನೀವು ಒಂದು ವೇಳೆ ನೀವು ದೇವರ ಮಕ್ಕಳಾಗಿರ್ಬೋದು, ದೇವರ ಸೇವಕರಾಗಿರ್ಬೋದು, ಒಂದು ವೇಳೆ ದೇವರ ಸೇವೆಗಾಗಿ ಆಸಕ್ತಿ ಉಳ್ಳವರಾಗಿರ್ಬೋದು, ಲೀಡರ್ಗಳಾಗಿರ್ಬೋದು. ನಮಗಿರಬೇಕಾದ ಗುಣ ಏನು ಗೊತ್ತಾ? ಈ ಎಲೆಯಲ್ಲಿದ್ದಂಥ 3 ಗುಣ ನಮ್ಮಲ್ಲಿರಬೇಕು. ಮುಖ್ಯವಾದದ್ದು ಅದು ಏನಂದ್ರೆ, ಮೊದಲು ದೇವರ ಮಾತಿಗೆ ವಿಧೇಯತ್ವವನ್ನು ತೋರಿಸ್ಬೇಕು. ನಾವು ಎದುರು ಮಾತನಾಡಬಾರ್ದು. ಸ್ವಾಮಿ ಇದು ಹೇಗೆ, ಅದೇ ಹೇಗೆ ಪ್ರಶ್ನೆಗಳು ಕೇಳಬಾರ್ದು. ಆತನು ಏನು ಹೇಳ್ತಾನೋ ಅದಕ್ಕೆ ನಾವು ವಿಧೇಯರಾಗದನ್ನು ಕಲಿಬೇಕು. ಸ್ತೋತ್ರ ಹೇಳಿ ಹಲ್ಲೆಲೂಯಾ. ಎರಡನೇದಾಗಿ ಆ ಮಾತುಗಳನ್ನ ನಾವು ನಂಬಬೇಕು. ದೇವರು ಕಲ್ಲನ್ನು ತೋರಿಸಿ ಈ ಕಲ್ಲನ್ನು ನಂಬು ಅಂದ್ರೆ ಕಲ್ಲನ್ನು ನಂಬಿಡ್ಬೇಕು. ಈ ಕಲ್ಲನ್ನೇ ರೊಟ್ಟಿ ಆಗ್ತದೆ ಅಂತಂದ್ರೆ ನಂಬಿಡ್ಬೇಕು ನಾವು. ಸ್ವಾಮಿ ಕಲ್ಲು ಹೆಂಗ್ ರೊಟ್ಟಿ ಆಯ್ತದೆ ಅದೆಲ್ಲ ಪ್ರಶ್ನೆ ನೀನು ಕೇಳೋದಲ್ಲ. ನಂಬಿಕೆ ಅಂದ್ರೆ ಏನು? ದೇವರು ನಿನಗೆ ಏನು ಹೇಳ್ತಾನೋ ಅದನ್ನ ಸಂದೇಹ ಪಡೆದು ನಂಬೋದು ನಮ್ಮ ಕರ್ತವ್ಯ. ದೇವರು ಏನು ಮಾತನಾಡ್ತಾನೋ, ಏನು ಹೇಳ್ತಾನೋ ಅದನ್ನ ನಿಶ್ಚಯವಾಗಿ ದೇವರು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇರಬೇಕು. ನಂಬಿಡ್ಬೇಕು ನಾವು ಅಷ್ಟೇ. ದೇವರಿಗಿಂತ ದೊಡ್ಡವರು ಯಾರಿಲ್ಲ. ಸೈತಾನು ದೊಡ್ಡವನಲ್ಲ, ಮನುಷ್ಯನ ದೊಡ್ಡವನಲ್ಲ, ಪರಿಸ್ಥಿತಿ ದೊಡ್ಡದಲ್ಲ. ಹಾಗಾದ್ರೆ ನಾನು ದೇವರು ದೊಡ್ಡವನಾಗಿದ್ದಾನೆ, ಆತನು ಏನು ಹೇಳ್ತಾನೋ ಅದು ಫೈನಲ್ಲು. ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಬೇಕು, ನಂಬಬೇಕು. ದೇವ್ರು ಹೇಳ್ದ ಮುಗೀತು. ಇನ್ನು ಯಾವ ಮನುಷ್ಯ ಹೇಳಿದ್ರು, ಯಾವ ಅಧಿಕಾರಿ ಹೇಳಿದ್ರು, ಯಾವ ಸೈತಾನ ಹೇಳಿದ್ರು, ನನಗೆ ಏನು ಆಲೋಚನೆ ಬಂದರು ಅದು ಏನು ನಡೆಯಲ್ಲ. ದೇವ್ರು ಹೇಳಿದ್ದೇ ನಡೆಯೋದು. ಇದು ಮಾತ್ರ ನಮ್ಮಲ್ಲಿ ವಿಶ್ವಾಸ ಇರಬೇಕು. ಅರ್ಥ ಆಯ್ತಾ? ಹಾಗಾಗಿ ದೇವ್ರು ಹೇಳಿದ್ನ ಕೇಳ್ತೀವಿ, ದೇವ್ರು ಮಾತನಾಡ್ತಾನೆ, ನಂಬ್ತೀವಿ. ಆಮೇಲೆ ಹೋಗಿದ್ದೇನೆ ಶೋಧನೆ ಬಂತು, ಆದ್ಮೇಲೆ ಈ ಸೈತಾನ ಏನಾದ್ರು ಯೋಚನೆ ತಂದು ಆಗ್ತಾ, ಹಂಗಲ್ಲ ಇದು ಹಿಂಗಂತೆ, ಹಿಂಗಾಗೋದ್ರೆ ಹಂಗಾಗ್ಬಿಟ್ರೆ, ಹಂಗಾಗ್ಬಿಟ್ರೆ ಅಂತ ಸೈತಾನ ಪ್ರಶ್ನೆ ಹಾಕುವಾಗ ದೇವರ ಮಾತನ್ನು ಮರ್ತು ಬಿಡ್ತೀವಿ. ನಮಗೆ ಮಾತು ಕೊಟ್ಟವನು ಯಾರು? ಈ ಭೂಮಿ ಆಕಾಶವನ್ನು ಉಂಟು ಮಾಡಿದ ಸರ್ವಶಕ್ತನು. ನಮಗೆ ಮಾತು ಕೊಟ್ಟವನು ಯಾರು? ನಮ್ಮ ನಿರ್ಮಾಣಕನಾಗಿರೋ ಕರ್ತನು. ಆದರೆ ಆತನ ಮಾತನ್ನು ನಾವು ಸಂದೇಹ ಪಡ್ತೀವಿ. ಸಂದೇಹ ಪಡದೆ ಆತನ ನಂಬುವಂಥ ನಂಬಿಕೆಯನ್ನು ನಾವು ಬೆಳೆಸ್ಕೊಳ್ಬೇಕು ಪ್ರೇರೆ. ಅರ್ಥ ಆಯ್ತಾ? ಯಾಕಂದ್ರೆ ಇಸ್ರಾಯೇಲರ ದೇವರು ಸುಳ್ಳಾಡೋನಲ್ಲ. ಅರ್ಥ ಆಯ್ತಾ? ಅವನು ಮನುಷ್ಯನಂತೆ 2 ಮಾತಿನವನಲ್ಲ, 2 ಆಲೋಚನೆನೂ ಕೂಡ ಅಲ್ಲ. ನಿನ್ನ ನೋಡಿ ಏನು ಹೇಳ್ತಾನೋ ಅದನ್ನ ನಿನ್ನ ಸಂದೇಹ ಇಲ್ಲದೆ ನಮ್ಮ ಪರಿಸ್ಥಿತಿ ಏನಾರ ಆಗಲಿ, ಆರೋಗ್ಯ ಸರಿ ಇಲ್ಲದೆ ಇರಲಿ, ಹಣ ಸಮಸ್ಯೆ ಇರಲಿ, ಕುಟುಂಬದಲ್ಲಿ ಏನೇ ಇರಲಿ, ಜನಗಳು ಆಡ್ಕೊಳ್ತೀರಿ, ಬೈತಾ ಇರಲಿ, ನೀನು ದೇವರು ಏನು ಹೇಳಿದ್ನೋ ಅದನ್ನು ಮಾತ್ರ ನಂಬಿಡ್ಬೇಕು. ದೇವರೇ ನೀನು ಹೇಳಿದೆ, ನನ್ನ ಕೈಲಿ ಸಾಧ್ಯನಾ? ಹಿಂಗಾಯ್ತೆ ಪರಿಸ್ಥಿತಿ, ಹಿಂಗಿದ್ದೀನಿ, ಹಿಂಗೆ ನಡೆಯೋಕ್ಕಾಗ್ತಾಯಿಲ್ಲ, ನಾನು ತಿನ್ನೋಕ್ಕಾಗ್ತಾಯಿಲ್ಲ, ನಾನು ಹಿಂಗೆ ಮಾಡೋಕೆ, ಇವೆಲ್ಲ ಬೇಡ. ದೇವ್ರು ಹೇಳೋನ, ನನಗೆ ಹೇಳೋನ ನಾನು ನಂಬ್ಕೊಂಡಿದ್ದೀನಿ. ನಂಬಿಕೆ ಮಾತ್ರ ಇರಬೇಕು. ಎಲಿಯನಲ್ಲಿದ್ದಂಥ ಸ್ವಭಾವ ಏನು? ವಿಶ್ವಾಸ ಇಟ್ಟ. ನೀನು ಹೋಗಿ ಕೆರೆ ತಳ್ಳದಲ್ಲಿ ಏನು ಮಾಡು? ಅಡಗಿಕು. ನಾನು ನಿನಗೆ ಕಾಗೆ ಮೂಲಕವಾಗಿ ಬೆಳಗ್ಗೆ ಸಾಯಂಕಾಲ ರೊಟ್ಟಿ ಮಾಂಸನ ಕಳಿಸ್ಕೊಡ್ತೀನಿ. ಸ್ವಾಮಿ ಕಾಗೆ ಮೂಲಕ ಕಳಿಸ್ಕೊಡ್ತೀರಾ? ನನ್ನ ಅನುಭವ ಪ್ರಕಾರ ಹೇಳ್ಬೇಕಂದ್ರೆ ಕಾಗೆಗಿರೋದು ಕಿತ್ಕತ್ತಿನ ಬುದ್ಧಿ. ಅದೇಂಗೆ ನಂಗೆ ತಂದುಕೊಡ್ತದೆ? ನೀನು ಒಳ್ಳೆ ಮಾಂಸದ ಲಗ್ ಪೀಸೋ ಅಥವಾ ಖಂಡದ ಪೀಸೋ ಅಥವಾ ತೊಡೆ ಪೀಸೋ ಏನೋ ಒಳ್ಳೆ ಚೆನ್ನಾಗಿ ಸುಟ್ಟಿರುವಂಥ ರೊಟ್ಟಿನ ಕೊಟ್ಟಾಗ ಅದು ಬರ್ತಾ ಅರ್ಧ ಅದೇ ತಿನ್ಕ ಬಂದರೆ ನೀ ಕಳಿಸ್ತಿ. ನಾನು ವಾಕ್ಯದಲ್ಲಿ ಕೇಳಿದ್ದೀನಿ, ಏನಂತೆ, ಜಲಪ್ರಳಯದಲ್ಲಿ ನೋಹ ಕಾಗೆನ ಬಿಟ್ಟನಂತೆ. ಕಾಗೆ ಬಿಟ್ಟಾಗ ಅದು ಎಣಗಳು ಎಲ್ಲ ತೇಲ್ತಾ ಇರ್ತಾವಲ್ಲ, ಅದು ತಿನ್ನೋಕ್ಕೋಸ್ಕರ ಬರ್ನೇ ಇಲ್ವಂತೆ, ಅದ ಮೇಲೆ ಕೂತ್ಕೊಂಡು ತಿಂತಾಯ್ತಂತೆ. ಈ ಕಾಗೆ ನನಗೆ ತಂದು ಕೊಡ್ತದ? ಇದು ಮಾಡೋಕ್ಕೆ ಸಾಧ್ಯನಾ? ಎಲಿಯ ಯೋಚನೆ ಮಾಡಲಿಲ್ಲ. ದೇವ್ರು ಕೇಳ್ತಾ ಇರೋದು ಕಾಗೆ ಮೂಲಕ ಕಳಿಸ್ತೀನಿ ಅಂತ. ಎಲಿ ಏನು ಹೇಳ್ತಿದ್ದಾನೆ? ಈ ಪ್ರಶ್ನೆ ಎಲ್ಲ ದೇವ್ರು ಕೇಳಲಿಲ್ಲ, ನಮ್ದು ಆಯಿತು ಸ್ವಾಮಿ, ವಿಶ್ವಾಸ. ಹಲೋ, ಅರ್ಥ ಆಯ್ತಾ? ಪಕ್ಕದಲ್ಲಿರೋ ಕೇಳಿ, ಆ ವ್ಯಕ್ತಿ ಯಾರೇ ಆಗಿರಲಿ, ಪರಿಸ್ಥಿತಿ ಏನೇ ಆಗಿರಲಿ, ನಿನ್ನ ಬಲಹೀನತೆ ಏನೇ ಆಗಿರಲಿ, ನೀನು ಹೆಂಗಾರ ಇರು, ನೀನು ಓದಿದ್ಯೋ ಓದಿಲ್ವೋ, ದೇವ್ರು ನಿನಗೇನು ಮಾತನಾಡ್ತಾನೋ ಅದನ್ನು ಮಾತ್ರ ನಂಬು. ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಆಮೇಲೆ ಕೈ ಕೊಟ್ಟು ಮತ್ತೆ ಅರ್ಥ ಆಯ್ತಾ? ಸ್ತೋತ್ರ, ಹಲ್ಲೆಲೂಯಾ. ಎಲಿಯನಲ್ಲಿ ಎರಡನೇ ಗುಣ ಕಾಣ್ತೈತೆ. ದೇವರು ಹೇಳಿದಂಥ ಮಾತಿಗೆ ಅವನು ವಿಶ್ವಾಸ ಇಡ್ತಿದ್ದಾನೆ. ಕಾಗೆ ಮೂಲಕವಾಗಿ ದೇವರು ಬೆಳಗ್ಗೆ ನಾಷ್ಟ, ರಾತ್ರಿ ಊಟ ಸಮೃದ್ಧಿಗೆ ಕಳಿಸ್ಕೊಡ್ತಾನೆ. ದೇಶದಲ್ಲಿ ಏನಾಯ್ತಂತೆ ಈಗ ನಮ್ಮ ದೇಶದಲ್ಲಿ ಏನು ಸ್ಟಾರ್ಟ್ ಆಗ್ತೈತಿ? ಈಗ ಬರಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ? ಒಂದು ಮನೆಯಲ್ಲಿ ಏನಾದ್ರು ಕೊರತೆ ಬಂದರೆ ಅವಮಾನ ಅಲ್ವಾ? ಈಗ ಮರಿಯಳಿಗೆ ಗೊತ್ತಾಯಿತು, ಈ
ಕೊರತೆಯನ್ನ ಯೇಸುವಿನಿಂದ ಮಾತ್ರ ಸಾಧ್ಯ ತೀರಿಸಲಿಕ್ಕೆ ಅಂತ ನೇರವಾಗಿ ಯೇಸುವಿನ ಬಳಿಗೆ ಹೋಗಿ ಹೇಳ್ತಿದ್ದಾಳೆ, ಮಗನೇ, ಈ ಮದುವೆಯಲ್ಲಿ ದ್ರಾಕ್ಷಿ ರಸ ತೀರಿ ಹೋಯ್ತಪ್ಪ, ಏನಾದರೂ ಮಾಡು ಅಂತ ಹೇಳುವಾಗ ಯೇಸ್ವಾಮಿ ತಾಯಿನ ನೋಡಿ ಹೇಳ್ತಾನೆ, ಅಮ್ಮ, ನನ್ನ ಗೊಡವೆ ನಿನಗೆ ಯಾಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ, ನನ್ನ ಸಮಯವು ಇನ್ನೂ ಬಂದಿಲ್ಲ. ಆಗ ಮರಿಯಳು ಮಾಡಿದ ಕೆಲಸ ಏನು ಗೊತ್ತಾ? ಮರಿಯಳು ಯಾರನ್ನ ನೋಡಿ ಮಾತಾಡ್ತಿದ್ದಾಳೆ? ಈಗ ಮರಿಯಳು ಯಾರನ್ನು ನೋಡಿ ಮಾತಾಡ್ತಿದ್ದಾಳೆ? ಶಿಷ್ಯರನ್ನು ನೋಡಿ ಮಾತಾಡ್ತಿದ್ದಾಳೆ. ಏನಂತ? ಆತನು ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡಿ. ಹಲ್ಲೆಲೂಯಾ. ಆತನು ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡಿ. ನಿನ್ನಲ್ಲಿ ಕೊರತೆಗಳುಂಟಾ? ಈ ಬರಗಾಲದಲ್ಲಿ ನಿನ್ನ ಕುಟುಂಬ ಸಿಕ್ಕಾಕೊಳ್ಬಾರ್ದಂದ್ರೆ ಆತನು ಏನು ಹೇಳ್ತಾನೋ ಅದನ್ನು ಮಾತ್ರ ನಾವು ಮಾಡಬೇಕು. ಹಲ್ಲೆಲೂಯಾ. ಆತ ನಿನಗೆ ಏನು ಹೇಳ್ತಾನೋ ಅದನ್ನು ಮಾತ್ರ ಮಾಡೋದಕ್ಕಾಗಿ ಒಪ್ಪಿಸಿಕೊಡು. ಅಯ್ಯ, ನೀನು ಏನು ಹೇಳ್ತೀಯ ಅದನ್ನು ಮಾತ್ರ ನಾನು ಮಾಡ್ತೇನಪ್ಪ. ಮರಿಯಳು ಶಿಷ್ಯಂದಿರು ನೋಡಿ ಹೇಳ್ತಿದ್ದಾರೆ, ಯಾರು ಏನು ಹೇಳಿದ್ರು ಕೇಳಬೇಡಿ, ಯಾರನ್ನ ನೋಡಬೇಡ್ರಿ, ಏನನ್ನು ಪ್ರಶ್ನೆ ಮಾಡಬೇಡಿ, ಏನು ಇದು ಹೆಂಗೆ ಸಾಧ್ಯ, ಹೆಂಗೆ ಪರಿಸ್ಥಿತಿ, ಅದು ಇದು ಅವಲೋಕನ ಮಾಡಕ್ಕೆ ಹೋಗಬೇಡಿ. ಆತನ ಏನು ಹೇಳ್ತಾನೋ ಅಷ್ಟು ಮಾತ್ರ ಮಾಡಿ. ಹಲ್ಲೆಲೂಯಾ. ಆತನ ಏನು ಹೇಳ್ತಾನೋ ಅಷ್ಟು ಮಾತ್ರ ಮಾಡಿ. ಹಲ್ಲೆಲೂಯಾ. ಆಗ ಅಲ್ಲಿ ಯಹೂದ್ಯರ ಶುದ್ಧಾಚಾರದ ಪದ್ಧತಿ ಪ್ರಕಾರ 6 ಕಲ್ಲಿನ ಬಾನಿಗಳಿತ್ತಂತೆ. 3-4 ಕೊಳಗ ನೀರು ಇಡುವಷ್ಟು ಕಲ್ಲಿನ ಬಾನಿಗಳು. ಆದ್ರೆ ತುಂಬ ನೀರು ತುಂಬ್ರಿ ಅಂತ ಯೇಸು ಹೇಳ್ತಿದ್ದಾನೆ. ನೀರು ತುಂಬಿದ್ರು. ಈಗ ತಗೊಂಡೋಗಿ ಪಾರುಪತ್ಯದಾರರಿಗೆ ಕೊಡ್ರಿ. ಕೊಡ್ಬೇಕಾದ್ರೆ ಅದು ಮೊದಲಿಗಿಂತಲೂ ರುಚಿಯಾಗಿತ್ತಂತೆ. ಮೊದಲನೇದಾಗಿ ದೇವರು ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷರಸವಾಗಿ ಮಾಡಿಕೊಟ್ಟ. ಜನರೆಲ್ಲ ಬಂದು ಮೊದಲಿಂಗನಿಗೆ ಮದುವೆ ಗಂಟೆ ಕೇಳ್ತಿದ್ದಾರಂತೆ, ಎಲ್ಲಿ ಇಟ್ಕೊಂಡಿದೆ ಇಂಥ ದ್ರಾಕ್ಷರಸ ಇವತ್ತು ತನಕ? ಹಲ್ಲೆಲೂಯಾ. ಹಾಗಾದರೆ ಯೇಸು ಸ್ವಾಮಿ ಎಷ್ಟು ವರ್ಷ ಹಿಂದೆ ತೆಗೆದುಕೊಂಡು ಹೋದ? 50 ವರ್ಷ 60 ವರ್ಷ, ಅಷ್ಟು ವರ್ಷದ ಹಿಂದೆ ಇದ್ದಂಥ ದ್ರಾಕ್ಷರಸವನ್ನು ಕ್ಷಣದಲ್ಲಿ ಮಾಡಿಕೊಟ್ಟ. ಈ ಅದ್ಭುತ ಆಗಕ್ಕೆ ಆತನೇನು ಹೇಳೋದು ಅದನ್ನು ಮಾತ್ರ ಮಾಡಿದ್ರಿಂದ ಅಲ್ಲಿ ವಿಧೇಯತ್ವ ಬಂತು, ವಿಶ್ವಾಸ ಬಂತು, ಕ್ರಿಯೆ ಬಂತು. ಎಲಿಯನ ಜೀವಿತದಲ್ಲಿ ದೇವರು ಹೇಳಿದ್ರು, ನೀನು ಹೋಗಿತ್ತೇನು ಮಾಡು, ಕೆರೆತಳದಲ್ಲಿರು. ಆತನ ದೇವರ ಮಾತಿಗೆ ವಿಧಿಯನಾದ, ಕಾಗೆ ಮೂಲಕ ವಿಶ್ವಾಸನಿಟ್ಟ, ಮತ್ತೆ 3ನೇದಾಗಿ ಆ ಕೆರೆತಳಕ್ಕೆ ಹೋದ, ಕ್ರಿಯೆ ಮಾಡ್ದ.